ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಜಾದು ಕರೆದಿದ್ದಾರೆ ಜಾಗ್ರತೆ. ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಆನ್ಲೈನ್ ಜಾಬ್ ಫ್ರಾಡ್ಸ್ ಬಗ್ಗೆ ಮಾತಾಡಿದ್ವಿ ಅಂಡ್ ಮೋರೋವರ್ ಆ ಜಾಬ್ ಫ್ರಾಡ್ಸ್ ಅಲ್ಲಿ ಯಾವ ಫ್ರಾಡ್ಸ್ಟರ್ಸ್ ಇರ್ತಾರಲ್ವಾ ಅವರಿಂದ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕೆಲವು ಪ್ರಿಕಾಷನರಿ ಮೆಷರ್ಸ್ ಕೂಡ ಕೊಟ್ಟಿದ್ದೆ. ಈ ಬಾರಿ ನಾನೊಂದು ಹೊಸ ಸ್ಟೋರಿ ಲೈನ್ ಜೊತೆ ಬಂದಿದ್ದೀನಿ. ಅದಕ್ಕೂ ಮುನ್ನ ನಾನು ನಿಮಗೆ ಒಂದು ಲಿಂಕ್ ಕಳಿಸ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರೋ ಡೀಟೇಲ್ಸ್ನ ಫಿಲ್ ಮಾಡಿ ನಿಮ್ಗೆ ಏನು OTP ಬರುತ್ತಲ್ಲ ಆ OTPನ ಶೇರ್ ಮಾಡ್ತೀರಾ ಅಲ್ವಾ? ನೋ, ಡೋಂಟ್ ಡೂ ದ್ಯಾಟ್ ಪ್ಲೀಸ್. ಈ ಥರ ಹಲವಾರು ಮೆಸೇಜಸ್ ಆ್ಯಂಡ್ ಕಾಲ್ಸ್ ನಿಮಗೆ ಬರುತ್ತೆ. ಇದರಿಂದ ನಿಮ್ಮನ್ನ ನೀವು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋಲಿ ಹೇಳ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮನಿ ಇಸ್ ದ ಲೈಫ್ ಬ್ಲಡ್ ಆಫ್ ಎಕಾನಮಿ ಅಂತ. ಅದು ನಿಜನೇ ಅಲ್ವಾ? ನಮ್ಮ ಜಗತ್ತು ಓಡ್ಬೇಕಂದ್ರೆ ಹಣ ಬಹಳ ಮುಖ್ಯ. ನಮ್ಮ ಜೀವನ ಸಾಗ್ಬೇಕಂದ್ರೂ ಅಟ್ ಎವ್ರಿ ಪಾಯಿಂಟ್ ಹಣ ಬಹಳ ಮುಖ್ಯ. ನಾವು ಕಷ್ಟಪಟ್ಟು ಪ್ರೈವೇಟ್ ಜಾಬ್ಸ್, ಗೌರ್ಮೆಂಟ್ ಜಾಬ್ಸ್, ಬಿಸ್ನೆಸ್, ಸ್ವಲ್ಪ ಜನ ಕೂಲಿ ಮಾಡಿ ಮತ್ತೆ ಹಣನ ಸಂಪಾದಿಸ್ತಾರೆ. ಅಷ್ಟು ಕಷ್ಟಪಟ್ಟಿದ್ದ ಹಣನ ತುಂಬಾ ಜನ ಫ್ರಾಡ್ಸ್ಟರ್ಸ್ ಈಸಿಯಾಗಿ ಆ ಹಣನ ಮಾಯ ಮಾಡ್ಬಿಡ್ತಾರೆ. ಈ ಫ್ರಾಡ್ಸ್ಟರ್ಸ್ ಅಂತ ಹಣನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆ್ಯಂಡ್ ಮೋರೋವರ್ ದ ಡಿಜಿಟಲ್ ವರ್ಲ್ಡ್ ಆ್ಯಂಡ್ ನಮ್ಮ ಜನ್ಸಿ ಮಕ್ಕಳನ್ನ ಕೇಳೋದೇ ಬೇಡ. ಅವರು ತುಂಬ ಮಾಡರ್ನ್ ಆಗಿರ್ತಾರೆ ಆ್ಯಂಡ್ ಅವರಿಗೆ ಟೆಕ್ನಿಕಲ್ ಸ್ಟಫ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತು. ಈಗಿರೋ ಸ್ಮಾರ್ಟ್ ಫೋನ್ಸ್ನ ಹೆಂಗೆ ಆಪ್ರೇಟ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಚೆನ್ನಾಗಿರೋ ನಾಲೆಜ್ ಇದೆ. ಇದೇ ಥರ ನಮ್ಮ ಬಬ್ಲಿ ಚಿಂಕಿ ಕುಮಾರಿ ಅವರ ಮಗನಿಗೂ ಇಷ್ಟೇ ಟೆಕ್ನಿಕಲ್ ನಾಲೆಜ್ ಇತ್ತು. ಬಬ್ಲಿ ಚಿಂಕಿ ಕುಮಾರಿ ಒಬ್ಬ ನಾರ್ಮಲ್ ಪ್ರೈವೇಟಲ್ಲಿ ಕೆಲಸ ಮಾಡೋ ಒಬ್ಬ ಎಂಪ್ಲಾಯ್. ಅವಳು ಬೆಳಿಗ್ಗೆ 9 o'clock ಹೋದರೆ ರಾತ್ರಿ 7:30-8 ಬರೋಳು. ಆವಾಗ ಮನೇಲಿ ಮಗ ಒಬ್ಬನೇ ಇರ್ತಾನೆ. ಅವನು 12 years old ಮಗ. ಬಬ್ಲಿ ಚಿಂಕಿ ಕುಮಾರಿ ಮಗನಿಗೆ ವಿಡಿಯೋ ಗೇಮ್ಸ್ ಆಟದ ಅಭ್ಯಾಸ ಜಾಸ್ತಿ ಇರುತ್ತೆ. ಸೊ ಅವನು ವಿಡಿಯೋ ಗೇಮ್ಸ್ಗೆ ಸಂಬಂಧಿಸಿದ ಯಾವ್ಯಾವ ಆ್ಯಪ್ಸ್ ಇರುತ್ತೆ ಅಲ್ವಾ, ಆ ಆ್ಯಪ್ಸ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಅವಾಗ ಬಬ್ಲಿ ಚಿಂಕಿ ಕುಮಾರಿ ಕೂಡ ಹೇಳ್ತಾ ಇರ್ತಾಳೆ, ತುಂಬ ಆ್ಯಪ್ಸ್ ಆ್ಯಂಡ್ ವೆಬ್ಸೈಟ್ಸಲ್ಲಿ ಫೇಕ್ ಆ್ಯಪ್ಸ್ ಇರುತ್ತೆ, ಫೇಕ್ ವೆಬ್ಸೈಟ್ಸ್ ಇರುತ್ತೆ, ಅದನ್ನ ಹುಷಾರಾಗಿ ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊ ಅಂತ ಅವಾಗ ಬಬ್ಲಿ ಚಿಂಕಿ ಕುಮಾರಿ ಹೇಳ್ತಾ ಇರ್ತಾಳೆ. ಅವನು ಸರಿ ಅಂತ ಓಕೆ ಅಂತ ಅದನ್ನ ಕೇಳ್ತಾ ಇರ್ತಾನೆ. ಅವನು ಇದೇ ಥರ ಒಂದ್ಸತಿ ವಿಡಿಯೋ ಗೇಮ್ ಮಾಡ್ತಾ ಇರೋತ್ತಿಗೆ ಒಂದು ಲಿಂಕ್ ಪಾಪಪ್ ಆಗುತ್ತೆ. ಆ ಲಿಂಕು ಹೆಸರು ಜೆನ್ಯೂನ್ ವೆಬ್ಸೈಟ್ ಆಗಿದ್ರು ಒಂದು ಸ್ಲೈಟೆಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕಿಂದ ಅದು ಫೇಕ್ ವೆಬ್ಸೈಟ್ ಆಗಿರುತ್ತೆ. ಅವ್ನ ಲಿಂಕ್ನ ಓಪನ್ ಮಾಡಿದ್ಮೇಲೆ ಆ ಲಿಂಕ್ ಹೇಳುತ್ತೆ, ನೀವು ಇನ್ನೊಂದು ವಿಡಿಯೋ ಗೇಮಲ್ಲಿ ಇನ್ನೂ ಒಂದು ಲೆವೆಲ್ ಅಪ್ಗ್ರೇಡ್ ಆಗಬೇಕಂದ್ರೆ ಇಲ್ಲಿರೋ ಡೀಟೇಲ್ಸ್ ಏನಿದೆ ಅಲ್ವಾ ಅದನ್ನ ಫಿಲ್ ಮಾಡಿ ಒಂದು OTPನ ಶೇರ್ ಮಾಡಿ ಅಂತ ಹೇಳ್ತಾರೆ. ಆ ಹುಡುಗನೂ ಅದೇ ಮಾಡ್ತಾನೆ, OTPನ ಶೇರ್ ಮಾಡ್ತಾನೆ. ಅವಾಗ ಏನಾಗುತ್ತೆ, ಬಬ್ಲಿ ಚಿಂಕಿ ಕುಮಾರಿಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಅಕೌಂಟಿಂದ 80,000 rupees ಡಿಡಕ್ಟ್ ಆಗಿದೆ ಅಂತ. ಅವಾಗ ಬಬ್ಲಿ ಚಿಂಕಿ ಕುಮಾರಿಗೆ ಬಹಳ ಭಯ ಆಗಿ ಮನೆಗೆ ಹೋಗಿ ಅವ್ರ ಮಗನ ಜೊತೆ ಮಾತಾಡ್ತಾಳೆ. ಮಗನ ಜೊತೆ ಮಾತಾಡಾದ್ಮೇಲೆ ಮತ್ತೆ ಬ್ಯಾಂಕ್ ಹೋಗ್ಬಿಟ್ಟು ಇಲ್ಲಿ ಈ ಥರ ನಾನು 80,000 rupees ನನ್ನ ಅಕೌಂಟಿಂದ ಡಿಡಕ್ಟ್ ಆಗಿದೆ, ಏನು ಮಾಡೋದು ಅಂತಂದಾಗ ಅವ್ರು ಹೇಳ್ತಾರೆ, ಇಲ್ಲ ಮ್ಯಾಮ್, ಇದು ಒಂದು ಲಿಂಕ್ ಏನಿದೆ ಇದು ಒಂದು ಫೇಕ್ ವೆಬ್ಸೈಟಿಂದ ಬಂದಿರೋ ಲಿಂಕು, ಅದನ್ನ ನಿಮ್ಮ ಮಗ ಕ್ಲಿಕ್ ಮಾಡಿದ್ದಾನೆ ಆ್ಯಂಡ್ ಮೋರೋವರ್ OTPನ ಬೇರೆ ಶೇರ್ ಮಾಡಿದ್ದಾನೆ. ಈ ಥರ ಯಾರ ಹತ್ರನೂ OTP ಶೇರ್ ಮಾಡಬಾರ್ದು, ಬಟ್ ನಿಮ್ಮ ಮಗ ಆ ಥರ OTP ಶೇರ್ ಮಾಡಿದ್ದಾನೆ, ಅದಕ್ಕೆ ಫೇಕ್ ವೆಬ್ಸೈಟ್ ಯಾರು ಫ್ರಾಡ್ಸ್ಟರ್ಸ್ ಇರ್ತಾರಲ್ವ ಅವರು ನಿಮ್ಮ ಹಣನ ಡಿಡಕ್ಟ್ ಮಾಡಿದ್ದಾರೆ ನಿಮ್ಮ ಅಕೌಂಟಿಂದ, ಅವ್ರು ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅವಾಗ ಗೊತ್ತಾಗುತ್ತೆ ಬಬ್ಲಿ ಚಿಂಕಿ ಕುಮಾರಿಗೆ, ನಾನು ಮೋಸ ಹೋಗಿದ್ದೀನಿ, ನನ್ನ ಅಕೌಂಟಿಂದ ಕಷ್ಟಪಟ್ಟು ದುಡ್ದಿರೋ 80,000 rupees ಡಿಡಕ್ಟ್ ಆಗಿದೆ ಅಂತ ಬಬ್ಲಿ ಚಿಂಕಿ ಕುಮಾರಿಗೆ ಗೊತ್ತಾಗುತ್ತೆ. ಈ ಒಂದು ಇನ್ಸಿಡೆಂಟ್ ನಿಮ್ಮ ಎಲ್ಲರ ಲೈಫಲ್ಲಿ ಆಗದೆ ಇರೋ ಥರ ಪ್ರಿಕಾಷನರಿ ಮೆಷರ್ಸ್ನ ತಗೋಬೇಕು. ಆ ಕೆಲವು ಪ್ರಿಕಾಷನರಿ ಮೆಷರ್ಸ್ನ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಪ್ರಿಕಾಷನರಿ ಮೆಷರ್ ಪ್ಯಾರೆಂಟಲ್ ಕಂಟ್ರೋಲ್. ನಿಮ್ಮ ಮಕ್ಕಳ ಕೈಯಲ್ಲಿ ನೀವು ಫೋನ್ ಕೊಟ್ಟಾದ್ಮೇಲೆ ಒಂದು ಪ್ಯಾರೆಂಟಲ್ ಕಂಟ್ರೋಲ್ ಮೆಷರ್ನ ನೀವು ತಗೊಳ್ಳೇಬೇಕು. ಅವರು ಏನು ವಿಡಿಯೋಸ್ ನೋಡ್ತಾ ಇದ್ದಾರೆ ಅಥವಾ ಏನು ವಿಡಿಯೋ ಗೇಮ್ ಆಟ ಆಡ್ತಾ ಇದ್ದಾರೆ, ಆ ಮಕ್ಕಳ ಸ್ಕ್ರೀನ್ ಟೈಮ್ ಆಗಿರಲಿ ಅಥವಾ ಯಾವ ವೆಬ್ಸೈಟ್ಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಪೇರೆಂಟ್ಸು ಮೆಷರ್ ಮಾಡ್ಕೋಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ದೇ ಹ್ಯಾವ್ ಟು ಟ್ರ್ಯಾಕ್ ದೇರ್ ರೆಕಾರ್ಡ್. ಸೆಕೆಂಡ್ ಪ್ರಿಕಾಷನರಿ ಮೆಷರ್, ನಾವು ಆಂಟಿ ವೈರಸ್ ಸಾಫ್ಟ್ವೇರ್ ಅನ್ನೋದನ್ನ ನಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಈ ಆಂಟಿ ವೈರಸ್ ಸಾಫ್ಟ್ವೇರು ಯಾವುದಾದ್ರೂ ಅನ್ಆಥರೈಸ್ಡ್ ವೆಬ್ಸೈಟ್ಸ್ ಆಗಿರಲಿ ಅಥವಾ ಅನ್ಆಥರೈಸ್ಡ್ ಲಿಂಕ್ಸ್ ಆಗಿರಲಿ ಅದನ್ನು ಪಾಪಪ್ ಆಗೋದ್ರಿಂದ ಕಾಪಾಡುತ್ತೆ. ಥರ್ಡ್ ಪ್ರಿಕಾಷನರಿ ಮೆಷರ್, ಯಾವುದೇ ಬ್ಯಾಂಕ್ ಆಗಿರಲಿ ಅಥವಾ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರಲಿ
ಯಾವತ್ತಿಗೂ ನೀವು ಕಾಲ್ ಮಾಡಿಬಿಟ್ಟು ನಿಮ್ಮ OTP ಬಂದಿದೆ, ನಿಮ್ಮ ಫೋನ್ಗೆ, ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿದೆ, ಆ OTPನ ಶೇರ್ ಮಾಡಿ ನಮಗೆ ಅಂತ ಯಾವತ್ತಿಗೂ ಯಾವ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನಿಮಗೆ ಕೇಳಲ್ಲ. ಫೋರ್ತ್ ಪ್ರಿಕಾಷನರಿ ಮೆಷರ್, ಯಾರಾದರೂ ಇಷ್ಟು ಪ್ರಿಕಾಷನರಿ ಮೆಷರ್ಸ್ ತಗೊಂಡಾದ್ಮೇಲೆ ಕೂಡ ತಮ್ಮ ಹಣವನ್ನು ಕಳ್ಕೊಂಡ್ಬಿಟ್ರೆ ಅವಾಗ ಇಮ್ಮಿಡಿಯೇಟ್ ಆಗಿ 1930 ಅನ್ನೋ ಒಂದು ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಕೇಸ್ ಏನಿದೆ ಅದನ್ನ ರಿಪೋರ್ಟ್ ಮಾಡಿ. ಆವಾಗ ಸೈಬರ್ ಕ್ರೈಮ್ ಅವರು ಫ್ರಾಡ್ಸ್ಟರ್ ಅಕೌಂಟ್ನ ಫ್ರೀಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಸೊ ದಟ್ ಫ್ರಾಡ್ಸ್ಟರು ಆ ಅಕೌಂಟಿಂದ ಮನಿ ವಿಡ್ರಾ ಮಾಡೋಕ್ಕಾಗಲಿ ಅಥವಾ ಆ ಅಕೌಂಟಿಂದ ಬೇರೆಯವ್ರಿಗೆ ಮನಿ ಸೆಂಡ್ ಮಾಡೋಕ್ಕಾಗಲಿ ಆಗಲ್ಲ. So that please do call 1930, the cybercrime helpline number. And last but not least, fifth preventive measure. ಕೆಲವು ಲಿಂಕ್ಸ್ ಹೆಂಗಿರುತ್ತೆ ಅಂದರೆ ಇಗ್ನೋರ್ ಮಾಡೋಕ್ಕೆ ಆಗಲ್ಲ, ಆ ಥರ ಲಿಂಕ್ಸ್ ಇರುತ್ತೆ. ಹೆಂಗಂದರೆ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗಿದೆ, ಈ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಡೀಟೇಲ್ಸ್ನ ಫಿಲ್ ಮಾಡಿ OTPನ ಶೇರ್ ಮಾಡಿಬಿಟ್ಟು ನಿಮ್ಮದು ಬ್ಯಾಂಕ್ ಅಕೌಂಟ್ ಏನಿದೆ ಆ ಫ್ರೀಸ್ ಆಗಿರೋ ಬ್ಯಾಂಕ್ ಅಕೌಂಟ್ನ ರಿಲೀಸ್ ಮಾಡಿಸ್ಬೋದು. ಅಥವಾ ಇನ್ನು ಬೇರೆ ಲಿಂಕ್ಸ್ ಹೆಂಗಿರುತ್ತೆ ಅಂದರೆ, ನೀವು ರೋಡಲ್ಲಿ ಹೋಗಬೇಕಾಗಿದ್ರೆ ಹೆಲ್ಮೆಟ್ ಹಾಕೊಂಡಿದ್ದಿಲ್ಲ, ಅದಕ್ಕೆ ಫೈನ್ ಬಿದ್ದಿದೆ, ಈ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಫೈನ್ನ ಪೇ ಮಾಡಿಬಿಡಿ, ಇಲ್ಲ ಅಂದರೆ ಡಿಲೇ ಆದರೆ ಈ ಫೈನ್ ಡಬಲ್ ಆಗುತ್ತೆ ಅಥವಾ ತ್ರಿಬಲ್ ಆಗುತ್ತೆ ಅಂತ ಆ ಥರ ಲಿಂಕ್ಗಳು ಕಳಿಸ್ತಾರೆ. ಆ್ಯಂಡ್ ಈ ಕೆಲವು ಲಿಂಕ್ ಹೆಂಗಿರುತ್ತೆ ಅಂದರೆ, ಲಿಂಕ್ ಹೆಸರು ಜುನ್ಯಾನಾಗೇ ಇರುತ್ತೆ, ಬಟ್ ಆ ಲಿಂಕಲ್ಲಿ ವೆರಿ ಸ್ಲೈಟೆಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ. ಅದರಿಂದ ನಮಗೆ ಈ ಜುನ್ಯಾನ್ ಲಿಂಕು ಮತ್ತು ಫೇಕ್ ಲಿಂಕ್ಸ್ ಮಧ್ಯೆ ಡಿಫ್ರೆನ್ಸ್ ಮಾಡೋಕ್ಕೆ ಹೆವಿ ಕಷ್ಟ ಆಗುತ್ತೆ. ನಾನಿವಾಗ ಸ್ಕ್ರೀನ್ ಮೇಲೆ 2 ಲಿಂಕ್ನ ಹಾಕ್ತೀನಿ. ಆ ಡಿಸ್ಪ್ಲೇ ಮಾಡಿರೋ 2 ಲಿಂಕಲ್ಲಿ ಒಂದು ಚಿಕ್ಕ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅದನ್ನು ನೀವು ಕಂಡಿಡ್ಬಿಟ್ಟು ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ. And this was the video about ಜಾದೂಗಾರರ anonymous links. ನಾವು ಕಷ್ಟಪಟ್ಟು ಹಣನ ಸಂಪಾದಿಸ್ತೀವಿ ಅಲ್ಲ, ಆ ಸಂಪಾದಿಸಿದ ಹಣನ ನಾವು ಕಷ್ಟಪಟ್ಟು ಜವಾಬ್ದಾರಿಯಿಂದ ಸೇವ್ ಮಾಡ್ಕೋಬೇಕು. ಇದು ನಮ್ಮ ಕರ್ತವ್ಯ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಡೂ ಲೀವ್ ಕಮೆಂಟ್ಸ್ ಆನ್ ಹೌ ಇಸ್ ದಿಸ್ ವಿಡಿಯೋ. ಆ್ಯಂಡ್ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಡೂ like, comment and subscribe to our channel. Thank you so much.